ಅಪ್ಪ ಭಗವಾನ್ ಯಶ್ಪಾಲ್ ಸುವರ್ಣನಿಗೆ ಸನ್ಮತಿ ಇದೆ ಭಗವಾನ್. ರಾಮ ಮಂದಿರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಯಶ್ಪಾಲ್. ರಾಮ ಮಂದಿರದ ಹುಂಡಿ ಲೂಟಿ ಮಾಡಿದವರು ಯಾರು? ರಾಮನ ಹುಂಡಿ ಕದ್ರು ಅಂತ ಹೇಳಿದ್ರೆ ಈ ಮಾತನ್ನ ಸ್ವತಃ ದೇವರೇ ಬಂದು ನಾನು ಹುಂಡಿ ಕದ್ದವ್ರು ಬಿಜೆಪಿ ಅಂತ ಹೇಳಿದ್ರೆ ಪಾಪ ಅಂಧ ಭಕ್ತರು ಹೇಳ್ತಾರಂತೆ, ದೇವ್ರೆ ನೀನು ಮುಸ್ಲಿಮು, ದೇವ್ರೆ ನೀನ್ ಪಾಕಿಸ್ತಾನಕ್ಕೆ ಹೋಗು, ಅವರು ತೋಡೋ ಗ್ಯಾಂಗು, ನಾವು ಜೋಡೋ ಗ್ಯಾಂಗು. ಯಶ್ಪಾಲ್ ಸುವರ್ಣ तुम्हारा गुंडागर्दी उड़पी में नहीं चलेगी, देखते रहो. ದೇವ್ರೆ ಯಶ್ಪಾಲ್ ಸುವರ್ಣನ ಬುದ್ಧಿನ ಅವ್ರ ಕುಟುಂಬದವ್ರಿಗೆ, ಅವ್ರ ಮಕ್ಕಳು ಮರಿಗಳಿಗೆ ಕೊಡಬೇಡ. ಕೇಳಬೇಕು ತಾನೆ, ಕೇಳಬೇಕು. ಯಾತಕ್ಕೆ ಯಶ್ಪಾಲ್ ಸುವರ್ಣನಿಗೆ ಕೇಳಬೇಕು ಅಂತಂದ್ರೆ, ನಿನ್ನ ಅಹಂಕಾರದ ಮಾತುಗಳು ಇಡೀ ದೇಶಕ್ಕೆ ಕೇಳಿಸಿದ್ಯಪ್ಪ. ದುರಹಂಕಾರದ ಮಾತುಗಳು, ದ್ವೇಷದ ಮಾತುಗಳು, ಮನುಷ್ಯರ ರಕ್ತವನ್ನ ಕುದಿಸೋ ಮಾತುಗಳನ್ನ ನೀನ್ ಆಡ್ತಾ ಇದೀಯಾ. ಯಾಕೆ ಅಂತಂದ್ರೆ ನಿನ್ ಸಂತತಿ ಅಂತದ್ದು. ನೀನು ಯಶ್ಪಾಲ್ ಸುವರ್ಣ ರವರೇ ನೋಡಿ ಎಷ್ಟು ಚೆನ್ನಾಗಿ ನಾವು ಕರೀತಾ ಇದ್ದೀವಿ, ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ಇಲ್ಲ ನಾವು ರೆಸ್ಪೆಕ್ಟ್ ಕೊಡ್ತಾ ಇದ್ದೀವಿ. ನಮ್ಮ ರಾಜಕೀಯ ವಿರೋಧಿಯನ್ನ ಕೂಡ ನಾವು ಯಶ್ಪಾಲ್ ಸುವರ್ಣ ರವರೇ ಅಂತ ಕರೀತಾ ಇದ್ದೀವಿ. ಯಾಕೆ ಅಂದ್ರೆ ನಮ್ದು ಗಾಂಧಿ ಸಂತತಿ, ನಿಮ್ದು ಗೋಡ್ಸೆ ಸಂತತಿ. ಮಾನ್ಯ ಯಶ್ಪಾಲ್ ಸುವರ್ಣರವರೇ, ನೀವೇನ್ ಹೇಳಿದ್ರಿ ಅಂತಂದ್ರೆ, ಯಾವ ರೀತಿ ಬಾಬ್ರಿ ಮಸೀದಿಯನ್ನ ಕುಟ್ಟಿ ಧ್ವಂಸ ಮಾಡಿದ್ವೋ ಅದೇ ಥರದಲ್ಲಿ ರಾಹುಲ್ ಗಾಂಧಿ ಅವರ ವಂಶವನ್ನ ಧ್ವಂಸ ಮಾಡ್ತೀವಿ ಅಂತ ನೀವು ಭಾಷಣ ಮಾಡಿದ್ದೀರಿ. ಪಾಪ ಮಾನ್ಯ ಯಶ್ಪಾಲ್ ಸುವರ್ಣ ಅವರೇ, ನಾವು ಇಲ್ಲಿ ಸಾವಿರಾರು ಜನ ಕಾಂಗ್ರೆಸ್ಸಿಗರು ಈ ಉಡುಪಿಯ ಬೀದಿಯಲ್ಲಿ, ನಡುಮಧ್ಯ ಬೀದಿಯಲ್ಲಿ ನಿಂತಿದ್ದೇವೆ. ನಿಮ್ಮ ಮನೆ ಮುಂದೆ ದೊಡ್ಡದಾಗಿ ಪೊಲೀಸರು ನಿಲ್ಲಿಸಿದ್ದಾರೆ. ಆದ್ರೆ ಹೇಳ್ತೀನಿ ಕೇಳಿ, ನಾವು ನಿಮ್ಮ ಭಾಷೆಯಲ್ಲಿ ಮಾತಾಡೋದಿಲ್ಲ. ನಾವು ನಿಮ್ಮ ಭಾಷೆಯಲ್ಲಿ ಮಾತನಾಡೋದಿಲ್ಲ. ಯಾಕೆ ಅಂತಂದ್ರೆ ಅದು ನಮ್ಮ ಸಂಸ್ಕಾರ ಅಲ್ಲ. ನಾವು ನುಗ್ತೀವಿ, ನಾವು ಧ್ವಂಸ ಮಾಡ್ತೀವಿ, ನಾವು ಹೊಡಿತೀವಿ ಅಂತ ಹೇಳಕ್ಕೆ ನಮಗೆ ಗೋಡ್ಸೆ ಪ್ರೇರಣೆ ಅಲ್ಲ, ನಮಗೆ ಗಾಂಧಿ ಪ್ರೇರಣೆ. ನಮಗೆ ಗಾಂಧಿ ಏನ್ ಹೇಳ್ತಾರೆ ಅಂತಂದ್ರೆ, ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್. ಜೋರಾಗಿ ಹೇಳಿ, ಎಲ್ರು ಹೇಳಿ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತೀವ್ರು ನೋಡಿ. ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲಾ ತೇರೆ ನಾಮ್, ಸಬ್ಕೋ ಸನ್ಮತಿ ದೇ ಭಗವಾನ್. ಅಪ್ಪ ಭಗವಾನ್ ಯಶ್ಪಾಲ್ ಸುವರ್ಣನಿಗೆ ಸನ್ಮತಿ ದೇ ಭಗವಾನ್. ನಾವು ಕೇಳೋದಿದು. ನಾವು ನುಗ್ಗೊಡಿತೀವಿ, ನಾವು ನುಗ್ತೀವಿ, ಇಷ್ಟು ಜನ ಇದೀವಿ, ನಾವು ಮಾತಾಡ್ತಾ ಇಲ್ಲ. ನಾವು ಕೇಳ್ತಾ ಇದ್ದೀವಿ, ದೇವರೇ ಈ ಯಶ್ಪಾಲ್ ಸುವರ್ಣ ಅನ್ನುವಂತ ಮನುಷ್ಯನಿಗೆ ಸನ್ಮತಿಯನ್ನ ಕೊಡು, ಒಳ್ಳೆ ಮನಸ್ಸನ್ನು ಕೊಡು, ಒಳ್ಳೆ ಹೃದಯವನ್ನ ಕೊಡು. ಮನುಷ್ಯನನ್ನ ಪ್ರೀತಿಸೋದೇ ಧರ್ಮ. ಮನುಷ್ಯನನ್ನ ಪ್ರೀತಿಸೋದು ಧರ್ಮ. ನಾವೆಲ್ಲರೂ ಕೂಡ ಹುಟ್ಟಿದೀವಿ, ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಸುವರ್ಣ ಅವರೇ, ಏನ್ ಹೇಳಿದ್ರಿ ನೀವು? ರಾಹುಲ್ ಗಾಂಧಿಯ ವಂಶವನ್ನ ನಾಶ ಮಾಡ್ತೀನಿ ಅಂತ ಹೇಳಿದ್ರಿ. ನೀನೇನಪ್ಪ ನಾಶ ಮಾಡೋದು ರಾಹುಲ್ ಗಾಂಧಿ ವಂಶನ? ರಾಹುಲ್ ಗಾಂಧಿಯ ವಂಶ ನಿನ್ನಿಂದ ನಾಶ ಆಗೋ ಹಂತದಲ್ಲಿಲ್ಲ. ನೀನು ನಾಶ ಮಾಡೋದಲ್ಲ, ಈ ದೇಶಕ್ಕೋಸ್ಕರ ಅವರೇ ತಮ್ಮ ರಕ್ತವನ್ನು ಚೆಲ್ಲಿದ್ದಾರೆ, ಅವರೇ ಬಲಿದಾನ ಮಾಡ್ತಾರೆ. ರಾಹುಲ್ ಗಾಂಧಿಯ ವಂಶ ಈ ದೇಶಕ್ಕೋಸ್ಕರ ನೆತ್ತರು ಚೆಲ್ಲಿದೆ, ಈ ದೇಶಕ್ಕೋಸ್ಕರ ಜೈಲ್ ನೋಡಿದೆ, ಈ ದೇಶಕ್ಕೋಸ್ಕರ ಹೋರಾಟ ಮಾಡಿದೆ. ಇಂದಿರಾ ಗಾಂಧಿ ಅವರು 30 ಗುಂಡೇಟು ತಿಂದು ರಕ್ತ ಚೆಲ್ಲಿ ಇಡೀ ಉತ್ತರ ಭಾರತವನ್ನು ಉಳಿಸಿದ್ದಾರೆ. ಖಲಿಸ್ತಾನ್ ಅಂತ ಹೇಳಿ ಭಾರತ ಒಂದು ತುಂಡು ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ತಾಯಿ ಇಂದಿರಾ ಗಾಂಧಿ ಅವರಿಗೆ ಅವತ್ತು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅಮ್ಮ ನಿಮ್ಮ ಸೆಕ್ಯೂರಿಟಿಗಳು ಸಿಕ್ಕರಿದ್ದಾರೆ, ಆಪರೇಷನ್ ಬ್ಲೂ ಸ್ಟಾರ್ ಆಗಿದೆ, ಖಲಿಸ್ತಾನ್ ಮೂವ್ಮೆಂಟ್ ಜೋರಾಗಿದೆ, ನೀವು ಸಿಕ್ಕರನ್ನೆಲ್ಲ ತೆಗೆದುಬಿಡಿ ಎಂದಾಗ ಇಂದಿರಾ ಗಾಂಧಿ ಅವರು ಹೇಳ್ತಾರೆ, ನಾನು
ನೆಹರು ಮಗಳು. ಈ ದೇಶನ ಹಿಂದೂ ಮುಸ್ಲಿಂ ಸಿಖ್ ಅನ್ನೋಂಥ ಆಧಾರದ ಮೇಲೆ ಹೊಡಿಬಾರ್ದು. ಹಾಗೊಂದು ವೇಳೆ ಅವರಿಂದ ನಾನು ಸಾವಾಗೋದ್ರಿಂದ ಈ ದೇಶ ಒಟ್ಟಾಗುತ್ತಾದ್ರೆ ಅದಕ್ಕೋಸ್ಕರ ನಾನು ರಕ್ತ ಚೆಲ್ತೀನಿ ಅಂತ ಹೇಳಿ ತನ್ನ ಪ್ರಾಣ ಕೊಟ್ಟಂತ ಇಂದಿರಾ ಗಾಂಧಿ ಇದ್ದಾರಲ್ಲ, ಆ ಇಂದಿರಾ ಗಾಂಧಿ ಎದೆಗಾರಿಕೆಯಲ್ಲಿ ಇಲ್ಲೆಲ್ಲೋ ಬೀದಿಯೊಳಗಡೆ ಹುಡುಗರು ಪ್ರತಿಭಟನೆ ಮಾಡಿದ ತಕ್ಷಣ ನಡರಾತ್ರಿಯಲ್ಲಿ ಮೊಬೈಲ್ ಹಿಡ್ಕೊಂಡು ಲೈವ್ ಮಾಡುವಂತ ನಿಮ್ಮ ನಾಯಕರಲ್ಲಿ ಗುಂಡೇಟಿಗೆ ಎದುರದ ಇಂದಿರಾ ಗಾಂಧಿಯಲ್ಲಿ ಕೇವಲ ಹುಡುಗರನ್ನ ಎದುರಿಸಲಾರ್ದಲೆ ಮನೆ ಬಿಟ್ಟು ಆಚೆ ಬರದೇ ಇದ್ದಂತ ನಿಮ್ಮ ನಾಯಕರಲ್ಲಿ ನೀವು ಇವತ್ತು ಈ ಮಾತುಗಳನ್ನು ಆಡ್ತಾ ಇರೋದು ಖಂಡಿತವಾಗಿಯೂ ಈ ಸಮಾಜಕ್ಕೆ ಸೂಕ್ತವಾದಂತ ಸಂದೇಶ ಕೊಡೋದಿಲ್ಲ. ನೀವು ಹೇಳ್ತಾ ಇದ್ದೀರಿ ರಾಜೀವ್ ಗಾಂಧಿ, ಯಾವ ರಾಹುಲ್ ಗಾಂಧಿ ಅವರನ್ನ ನಾವು ನಿಮ್ಮ ವಂಶ ಮುಗಿಸ್ತೀವಿ ಅಂತ ಹೇಳ್ತಾ ಇದ್ದೀರೋ, ಅದೇ ರಾಹುಲ್ ಗಾಂಧಿ ಅವರ ತಂದೆ ರಾಜೀವ್ ಗಾಂಧಿ ದಕ್ಷಿಣ ಭಾರತ LTT ಕೈಲಿ ಸಿಕ್ಕಿ ತುಂಡಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜನಗಳ ಮಧ್ಯೆ ಹೋದ್ರು. ಅವ್ರಿಗೆ ಮುಂಚೆನೇ ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತು, ನೀವು ಜನಗಳ ಮಧ್ಯೆ ಹೋದ್ರೆ ಜನ ನಿಮ್ಮನ್ನ ಏನ್ ಬೇಕಾದ್ರೂ ಹೆಚ್ಚು ಕಡಿಮೆ ಆಗ್ಬಹುದು, LTT ಅವರು ನಿಮ್ಮನ್ನು ಕೊಲ್ಲಬಹುದು ಅಂದಾಗ ರಾಜೀವ್ ಗಾಂಧಿ ಹೇಳ್ತಾರೆ, ಈ ಜನಗಳಿಗೋಸ್ಕರ ಬದುಕಿದ್ದೀನಿ, ಈ ಜನಗಳಿಗೋಸ್ಕರ ಸಾಯ್ತೀನಿ ಅಂತ ಹೇಳಿ ಜನಗಳ ಮಧ್ಯೆ ಹೋಗಿ ಜನರನ್ನ ತಪ್ಪಿಕೊಂಡು ಜನಗಳ ನಡುವೆ ಬಾಂಬ್ ಬ್ಲಾಸ್ಟ್ ಆಗಿ ತುಂಡಾಗಿ ಪ್ರಾಣ ಕೊಟ್ಟಿದ್ದು ಇದೇ ರಾಹುಲ್ ಗಾಂಧಿಯ ತಂದೆ. ನೀನವ್ರನ್ನ ನಾಶ ಮಾಡೋದು ಬೇಡ, ದೇಶಕ್ಕೋಸ್ಕರ ಅವರೇ ಬಲಿದಾನ ಮಾಡೋದಕ್ಕೆ ತಯಾರಾಗಿದ್ದಾರೆ. ಯಾವ ಇಂದಿರಾ ಗಾಂಧಿ ಅವರನ್ನ, ಯಾವ ರಾಜೀವ್ ಗಾಂಧಿ ಅವರನ್ನ, ಯಾವ ನೆಹರು ಅವರನ್ನ ಟೀಕೆ ಮಾಡಿದಂತ ನಿಮ್ಮ ದುರಾಂಕಾರ ಮುಗಿದಲೇ ಹೋದಂತ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ ಎಷ್ಟು ಹೀಯಾಳಿಸಿದ್ರಿ. ಸೋನಿಯಾ ಗಾಂಧಿ ಅವರನ್ನ ಅವರು ಗೋಂಕಿ ಗುಡಿಯಾ ಅಂತ ಕರೆದ್ರು, ಸೋನಿಯಾ ಗಾಂಧಿ ಅವರನ್ನ ಕ್ಲಬ್ ಡ್ಯಾನ್ಸರ್ ಅಂತ ಕರೆದ್ರಿ, ಸೋನಿಯಾ ಗಾಂಧಿ ಅವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಿದ್ರಿ. ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ಅರೆನಗ್ನ ಚಿತ್ರಗಳ ಜೊತೆಗೆ ಅವ್ರನ್ನ ಎಡಿಟ್ ಮಾಡಿದ್ರಿ. ಆದ್ರೆ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಈ ಭೂಮಿಯಲ್ಲಿ ಆಕೆನ ವಿದೇಶಿ ಮಹಿಳೆ ಅಂತ ಹೇಳಿ ಅಪಹಾಸ್ಯ ಮಾಡಿದ್ರಿ. ಆದ್ರೆ ಸೋನಿಯಾ ಗಾಂಧಿ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಮಣ್ಣಲ್ಲಿ ನನ್ನ ರಾಜ್ಯವನ ರಕ್ತ ಚೆಲ್ಲಿದೆ, ಈ ಮಣ್ಣಲ್ಲಿ ನನ್ನ ಅತ್ತೆ ಇಂದಿರಾಳ ಬೂದಿ ಚೆಲ್ಲಿದೆ, ನಾನು ನನ್ನ ಮಕ್ಕಳು ಈ ಮಣ್ಣನ್ನ ಪ್ರೀತಿಸ್ತೀವಿ, ನಮ್ಮ ಉಸಿರು ಕೂಡ ಇದೇ ಮಣ್ಣಲ್ಲಿ ಮಣ್ಣಾಗುತ್ತೆ, ನನ್ನ ಬೂದಿಯನ್ನ ಇದೇ ಮಣ್ಣಲ್ಲಿ ಚೆಲ್ಲಲಾಗುತ್ತೆ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ತುಂಬಿದ ಸಭೆಯಲ್ಲಿ ಅವತ್ತು ನರೇಂದ್ರ ಮೋದಿ ಅವರಿಗೆ ಉತ್ತರ ಕೊಟ್ಟರು. ನೀವು ಹೇಳ್ತೀರಿ ನಾವು ಅವ್ರನ್ನ ನಾಶ ಮಾಡ್ತೀವಿ ಅಂತ, ನೀವು ನಾಶ ಮಾಡೋದಲ್ಲ, ಅವರೇ ಬಲಿದಾನ ಮಾಡೋದಕ್ಕೆ ತಯಾರಾಗಿದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಯಶ್ಪಾಲ್ ಸುವರ್ಣ ಅವರೇ, ನಾವಿಷ್ಟು ಜನ ಇದ್ದೀವಿ, ನಾವು ಯಾರು ನಿಮ್ಮನ್ನು ನಾಶ ಮಾಡ್ತೀವಿ ಅಂತ ಹೇಳಲ್ಲ, ನಾವು ನಿಮ್ಮ ನಾಶ ಮಾಡುವಂತ ವಿನಾಶಕಾರಿ ಬುದ್ಧಿಯನ್ನ ನಾಶ ಮಾಡಪ್ಪ ದೇವರೇ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಲ್ಲಿ ಸುಮಾರು ಒಂದು 5,000 ಜನ ಕಾಂಗ್ರೆಸ್ಸಿಗರು ಸೇರಿದ್ದಾರೆ. ನಾವೆಲ್ಲರೂ ಕೂಡ ಕೈ ಎತ್ತಿ ಪ್ರಾರ್ಥನೆ ಮಾಡ್ತೀವಿ, ದೇವರೇ ಯಶ್ಪಾಲ್ ಸುವರ್ಣನ ಬುದ್ಧಿನ ಅವ್ರ ಕುಟುಂಬದವರಿಗೆ, ಅವ್ರ ಮಕ್ಕಳು ಮರಿಗಳಿಗೆ ಕೊಡಬೇಡ, ಹೌದಾ? ಆ ಬುದ್ಧಿಯನ್ನ ಅವರ ಹಿಂಬಾಲಕರಿಗೆ ಕೊಡಬೇಡ, ಅವರ ಪಕ್ಷದವರಿಗೂ ಕೊಡಬೇಡ. ಇವತ್ತು ಒಂದು ಅರ್ಥ ಮಾಡ್ಕೊಳ್ಬೇಕು, ಯಶ್ಪಾಲ್ ಸುವರ್ಣ, ನೀವು ತಿಳ್ಕೊಂಡಿದ್ದೀರಿ ರಾಜಕೀಯ ಅಧಿಕಾರ ಸಿಕ್ಕಿದೆ, ಏನ್ ಮಾತಾಡಿದ್ರು ಕೂಡ ಜನ ಕೇಳ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಜನ ಕೇಳಲ್ಲ. ನರೇಂದ್ರ ಮೋದಿನೇ ಇವತ್ತು ದೆಹಲಿಯಲ್ಲಿ ಬೀದಿಗೆ ಬರೋದಕ್ಕೆ ಹಂಚ್ಕೊಂಡಿದ್ದಾರೆ. ದಿನಾ ಒಂದ್ಸರ್ತಿ ಬರ್ತಾರೆ, ಫೇಸ್ಬುಕ್ ತಗೊಂಡು ಲೈವ್ ಬರ್ತಾ ಇದ್ದಾರೆ, ದಿನಾ ಒಂದ್ಸಲ ಬರ್ತಾರೆ ಲೈವ್ ಬಂದು ಬಾಯೋ ಬೇನೋ ಅಂತಿದ್ದವರು ಫ್ರೆಂಡ್ಸ್ ಅನ್ನಕ್ ಶುರು ಆಗಿದ್ದಾರೆ. ನಾನು ಹೇಳಲಿಕ್ಕೆ ಬಯಸ್ತೀನಿ, ಇವ್ರಿಗೆ ಭಯ, ಯಾವ ಭಯ ಗಾಂಧಿನ ಕಂಡು ಗೋಡ್ಸೆಗಾಗಿತ್ತೋ ಅದೇ ಭಯ ಇವರಿಗೆ ಮತ್ತೆ ಆಗೋಕ್ ಶುರುವಾಗಿದೆ. ಯಾವ ಭಯ ಅವತ್ತು ಇಂದಿರಾ ಗಾಂಧಿ ಅವ್ರನ್ನ ಕಂಡು ಖಲಿಸ್ತಾನಿ ಉಗ್ರಗಾಮಿಗಳಿಗಾಗಿತ್ತೋ ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ಯಾವ ಭಯ ರಾಜೀವ್ ಗಾಂಧಿ ಅವ್ರನ್ನ ಕಂಡು LTT ಅವ್ರಿಗಾಗಿತ್ತೋ
ಉಡುಪಿ ಕಾಂಗ್ರೆಸ್ನವರನ್ನ ಕಂಡು ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ಯಾವ ಭಯ ಇವತ್ತು ನರೇಂದ್ರ ಮೋದಿ ಅವರಿಗೆ ಆ ವಿದ್ಯಾರ್ಥಿ ಚಳವಳಿಯನ್ನು ಕಂಡು ಆಗಿದೆಯೋ ಅದೇ ಭಯ ಯಶ್ಪಾಲ್ ಸುವರ್ಣನಿಗಾಗಿದೆ. ನೀಟ್ನಲ್ಲಿ ಸ್ವತಂತ್ರ 21 ಜೀವಿಗಳಿಗೆ ನ್ಯಾಯವನ್ನ ಈ ಊರಿನ ಜನ ಕೇಳ್ತಾ ಇದ್ದಾರೆ. ಅತಿ ಹೆಚ್ಚು ಜನ ಉಡುಪಿಯ ಜನ ನೀಟ್ ಬರೆದಿದ್ದಾರೆ. ಆ ಮಕ್ಕಳಿಗೆ ಅನ್ಯಾಯ ಆಗಿದೆ. ಉಡುಪಿಯ ಮಕ್ಕಳಿಗೆ ನೀಟಲ್ಲಿ ಅನ್ಯಾಯ ಆಗಿದೆ. ಅದಕ್ಕೆ ಬದಲಿಯಾಗಿ 28 ಚುನಾವಣೆಯಲ್ಲಿ ಯಶ್ಪಾಲ್ ಸುವರ್ಣ ಈ ಮಕ್ಕಳ ತಾಯಿ ತಂದೆಯರು ನಿನಗೆ ಪಾಠ ಕಲಿಸ್ತಾರೆ. ಇವತ್ತು ಆ 21 ಜೀವಗಳು ಹೋಯ್ತು. ಕಡೆ ಪಕ್ಷ ಪ್ರಾಮಾಣಿಕತೆ ಇದ್ದಿದ್ರೆ ರಾಮ ಮಂದಿರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಯಶ್ಪಾಲ್? ರಾಮ ಮಂದಿರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದೆಯಾ ಯಶ್ಪಾಲ್? ರಾಮ ಮಂದಿರದ ಹುಂಡಿ ಲೂಟಿ ಮಾಡಿದವ್ರು ಯಾರು? ರಾಮ ಮಂದಿರದ ಹುಂಡಿ ಲೂಟಿ ಮಾಡಿದವ್ರು ಯಾರು? ರಾಮ ಮಂದಿರದ ಹುಂಡಿ ಲೂಟಿ ಮಾಡಿದವ್ರು ಯಾರು? ಆದ್ರೆ ಯಶ್ಪಾಲ್ ಪಾಪ ನಮ್ ಸುಧೀರ್ ಮುರಳಿ ಕೇಳಿದೆ ನಾನು, ಅಂಧಭಕ್ತಿ ಅಂದ್ರೇನು? ಅವ್ರು ಹೇಳ್ತಾ ಇದ್ರು, ದೆಹಲಿಯಲ್ಲಿ ಯಾರೋ ಒಬ್ಬ ಹುಡುಗ ಹೇಳ್ತಾ ಇದ್ದಂತೆ ಅಂಧಭಕ್ತಿ ಅಂದ್ರೇನು ಅಂತಂದ್ರೆ ಬಿಜೆಪಿ ನೋಡಿ 5,000 ಜನ ಹೇಳ್ತಾ ಇದ್ದಾರೆ ಯಾರು ಲೂಟಿ ಮಾಡಿದ್ದು ಅಂತಂದ್ರೆ ಬಿಜೆಪಿ. ಯಾರು ಲೂಟಿ ಮಾಡಿದ್ದು ಅಂದ್ರೆ ಬಿಜೆಪಿ. ಹೌದಾ? ಉಡುಪಿಯಲ್ಲಿ ಈ ನಡುಬೀದಿಯಲ್ಲಿ 5,000 ಜನ ಹೇಳ್ತಾ ಇದ್ದಾರೆ ಆ ರಾಮನ ಹುಂಡಿ ಕದ್ದವ್ರು ಬಿಜೆಪಿಯವರು ಅಂತ. ನಾನು ಕೇಳಿದೆ ಅಂಧಭಕ್ತರು ಯಾರು ಅಂತಂದ್ರೆ, ಒಂದ್ ವೇಳೆ ಬಿಜೆಪಿ ಅವ್ರು ಏನಾದ್ರು ರಾಮನ ಹುಂಡಿ ಕದ್ರು ಅಂತ ಹೇಳಿದ್ರೆ ಈ ಮಾತನ್ನ ಸ್ವತಃ ದೇವರೇ ಬಂದು ನನ್ನ ಹುಂಡಿ ಕದ್ದವ್ರು ಬಿಜೆಪಿ ಅಂತ ಹೇಳಿದ್ರೆ ಪಾಪ ಅಂಧಭಕ್ತರು ಹೇಳ್ತಾರಂತೆ, ದೇವ್ರೆ ನೀನು ಮುಸ್ಲಿಮು, ದೇವ್ರೆ ನೀನ್ ಪಾಕಿಸ್ತಾನಕ್ಕೆ ಹೋಗು, ದೇವ್ರೆ ನೀನ್ ಆಂಟಿ ನ್ಯಾಷನಲ್ ಅಂತ ಹೇಳ್ಬಿಡ್ತಾರಂತೆ. ಇಂಥ ಮೂರ್ಖತನಕ್ಕೆ ಇವತ್ತು ಮದ್ದು ಅರಿಯೋದಕ್ಕಾಗಿ ಜನ ತಯಾರಾಗಿದ್ದಾರೆ. ಈ ಗುಂಡಾಗರ್ತಿ ನಡೆಯಲ್ಲ, ಮೋಸ ಸುಳ್ಳುಗಳು ನಡೆಯಲ್ಲ. ದೇಶ ಜಾಗೃತವಾಗಿದೆ, ದೇಶ ಎಚ್ಚೆತ್ತಿದೆ. ಯಶ್ಪಾಲ್ ಸುವರ್ಣ, ಉಡುಪಿ ಜನ ಕೂಡ ಎಚ್ಚೆತ್ತಿದ್ದಾರೆ. ದಯವಿಟ್ಟು ನೀವು ಎಚ್ಚೆತ್ಕೊಳ್ಳಿ. ಇಂಥ ಕೆಟ್ಟ ಮಾತುಗಳನ್ನು ಆಡಬೇಡಿ, ಕೆಡುಕು ಮಾತುಗಳನ್ನು ಆಡಬೇಡಿ. ನಾವು ಮನುಷ್ಯರು ಅನ್ನೋದನ್ನ ಮರಿಬೇಡಿ. ನಿಮ್ಮಂತೆ ರಾಹುಲ್ ಗಾಂಧಿನೂ ಮನುಷ್ಯ, ನರೇಂದ್ರ ಮೋದಿ ಕೂಡ ಮನುಷ್ಯ. ನಾವು ಯಾವತ್ತೂ ಮೋದಿ ತಾಯಿನ ಹಂಗಿಸ್ಲಿಲ್ಲ, ನೀವು ರಾಹುಲ್ ಗಾಂಧಿ ತಾಯಿ ನಂಗಿಸಿದ್ರಿ. ನಾವು ಯಾವತ್ತೂ ಮೋದಿ ತಂದೆ ನಂಗಿಸ್ಲಿಲ್ಲ, ನೀವು ರಾಹುಲ್ ಗಾಂಧಿ ತಂದೆ ನಂಗಿಸಿದ್ರಿ. ನೀವಿವತ್ತು ಪ್ರಧಾನ ಮಂತ್ರಿಗೆ ಒಂದು ಗೌರವ ಇರುತ್ತೆ ಅಂತ ಭಾಷಣ ಮಾಡ್ತಾ ಇದ್ದೀರಿ. ಆದ್ರೆ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ನೀವು ಟೀಕೆ ಮಾಡಬೇಕಾದ್ರೆ ಇದೇ ಮೋದಿ ಅವರು ಮನಮೋಹನ್ ಸಿಂಗ್ ರೈನ್ ಕೋಟ್ ಪಹನ್ಕರ್ ಸ್ನಾನ ಕರ್ತೆ ಹೇ ಅಂತ ಭಾಷಣ ಮಾಡಬೇಕಾದ್ರೆ, ಅವತ್ತು ಮನಮೋಹನ್ ಸಿಂಗ್ ಅವ್ರನ್ನ ಮೌನಿ ಸಿಂಗ್ ಅಂತ ನೀವು ಜರಿಬೇಕಾದ್ರೆ ಅವತ್ತಿದೇ ಪ್ರಧಾನ ಮಂತ್ರಿಗಳ ಮಾತಾಡಿದ್ರು. ನಾವು ನಿಮ್ಮ ಮಟ್ಟಕ್ಕೆ ನಾವು ಯಾವತ್ತೂ ಮಾತಾಡಲಿಲ್ಲ. ನಾವು ಹೇಳ್ತಾ ಇದ್ದೀವಿ, ಮಾತಿನಲ್ಲಿ ಸಭ್ಯತೆ ಇರಲಿ, ಮಾತಿನಲ್ಲಿ ಸತ್ಯ ಇರಲಿ, ಮಾತಿನಲ್ಲಿ ಪ್ರೀತಿ ಇರಲಿ, ವಿರೋಧದಲ್ಲಿ ಕೂಡ ಘನತೆ ಇರಲಿ. ಇಫ್ ಇನ್ಜಸ್ಟಿಸ್ ಇಸ್ ಕಾಲ್ಡ್ ಅಸ್ ಲಾ, ಅಪೋಸಿಷನ್ ಇಸ್ ದ ಡ್ಯೂಟಿ ಆಫ್ ಎವ್ರಿ ಸಿಟಿಸನ್. ಅನ್ಯಾಯವನ್ನ ನೀವು ಕಾನೂನು ಕರೆದ್ರೆ ಹೋರಾಟ ಮಾಡೋದೇ ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ಈ ಹೋರಾಟಕ್ಕೆ ತಯಾರಾಗೋಣ. ನಾವೆಲ್ಲರೂ ಕೂಡ ಒಟ್ಟಿಗೆ ಮತ್ತೆ ಘೋಷಣೆ ಕೂಗೋಣ, ಜೋಡೋ ಜೋಡೋ, ಜೋರ್ ಹೇಳಿ. ಅವರು ತೋಡೋ ಗ್ಯಾಂಗು, ನಾವು ಜೋಡೋ ಗ್ಯಾಂಗು. ಅವರು ಒಡೆಯೋದಕ್ಕಾಗಿ ರಾಜಕಾರಣ ಮಾಡ್ತಿದ್ದಾರೆ, ನಾವು ಜೋಡಿಸೋದಕ್ಕಾಗಿ ರಾಜಕಾರಣ ಮಾಡೋಣ. ಜೋಡೋ ಜೋಡೋ, ಜೋಡೋ ಜೋಡೋ, ಜೋಡೋ ಜೋಡೋ, ಜಯತೆ ಜಯತೆ, ಜಯತೆ ಜಯತೆ, ಜಯತೆ ಜಯತೆ. ನಿನ್ನ ಗೂಂಡಾಗಿರಿಗೆ ಇದೇ ನಮ್ಮ ಉತ್ತರ ಅಂತ ಹೇಳ್ತಾ